ಭಾಷಣೆ ಮಾಡಲು ರಾಯಚೂರು ಜಿಲ್ಲೆಯ ಮುದ್ಗಲ್ ಊರಿನ ನಿವಾಸಿ ರಹಮತುಲ್ಲಾ ತಂದೆ ಮುರ್ತಜಾರನ್ನು ವೇದಿಕೆ ಮೇಲೆ ಆಹ್ವಾನಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಂ ಅಲಾ ರಸೂಲಿಹಿಲ್ ಕರೀಂ. ಅಮ್ಮಾ ಬಅದ್. قال الله تعالى في كلامه المجيد ولله ملك السماوات والأرض والله على كل شيء قدير. ವೇದಿಕೆ ಮೇಲೆ ಹಾಸೀನರಾದಂತಹ ಮಾನ್ಯ ಅಧ್ಯಕ್ಷರೇ ಹಾಗೂ ನನ್ನ ಗುರುಗಳೇ ಹಾಗೂ ನನ್ನ ಸ್ನೇಹಿತರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನ ಭಾಷಣೆಯ ವಿಷಯ ಅಲ್ಲಾಹನ ಸಾಮ್ರಾಜ್ಯ. ಮಾನ್ಯರೇ, ಈ ಬ್ರಹ್ಮಾಂಡವು ಮತ್ತು ಅದರಲ್ಲಿರುವ ಪ್ರತಿಯೊಂದು ವಸ್ತು ಒಂದು ನಿಯಮದ ಪ್ರಕಾರ ನಡೆಯುತ್ತದೆ. ಆದರೆ ಈ ನಿಯಮವನ್ನು ನಡೆಸುವವನು, ಈ ಬ್ರಹ್ಮಾಂಡವನ್ನು ನಿಯಂತ್ರಿಸುವವನು ಯಾರು ಎಂದು ನಾವು ಜನರಿಂದ ಪ್ರಶ್ನಿಸಿದರೆ ಅವರು ಅದರ ಉತ್ತರ ಕೊಡುವುದಿಲ್ಲ ಅಥವಾ ಅದರ ಬಗ್ಗೆ ಪರಿಗಣಿಸುವುದಿಲ್ಲ. ಇದಕ್ಕಾಗಿ ಇಂದು ನಾವು ಸಮಾಜದಲ್ಲಿ ನೋಡಬಹುದು, ಬಹಳಷ್ಟು ಜನರು ಮುಸ್ಲಿಮರಾಗಿರಲಿ ಮುಸ್ಲಿಮೇತರರಾಗಿರಲಿ ಅವರಿಗೆ ಅಲ್ಲಾಹನ ಬಗ್ಗೆ ಅಥವಾ ಅವನ ಸಾಮ್ರಾಜ್ಯದ ಬಗ್ಗೆ ಯಾವುದೇ ತಿಳುವಳಿಕೆ ಇಲ್ಲ. ಇದಕ್ಕಾಗಿ ಬನಿ ಇಸ್ರಾಯೀಲಿನ ಯಹೂದ್ ಮತ್ತು ನಸಾರ ಅಲ್ಲಾಹನ ಬಗ್ಗೆ ಹೇಳುತ್ತಿದ್ದರು, ಅಲ್ಲಾಹನಿಗೆ ಪತ್ನಿಯರು ಇದ್ದಾರೆ, ಮಲಕಗಳು ದೇವಚರರು ಅಲ್ಲಾಹನ ಪುತ್ರಿಯರಾಗಿದ್ದಾರೆ, ಈಸಾ ಅಲೈಹಿಸ್ಸಲಾಂ ರವರು ಅಲ್ಲಾಹನ ಪುತ್ರನಾಗಿದ್ದಾರೆ. ಮತ್ತು ಇವತ್ತಿನ ಕೆಲವು ಮುಶ್ರಿಕರು ಕೂಡ ಹೇಳುತ್ತಾರೆ, ಒಂದು ಸಲ ಅಲ್ಲಾಹ ರಬ್ಬುಲ್ ಆಲಮೀನ್ ಮತ್ತು ಅಬ್ದುಲ್ ಖಾದಿರ್ ಜಿಲಾನಿ ರಹಿಮುಲ್ಲಾ ಅರ್ಶಿನ ಮೇಲೆ ನಿಂತುಕೊಂಡು ಈ ಲೋಕವನ್ನು ನೋಡುತ್ತಿದ್ದರು. ಆ ವೇಳೆ ಅಲ್ಲಾಹನ ಕಾಲು ಜರುಗಿತು ಮತ್ತು ಅಲ್ಲಾಹನು ಬೀಳುವ ಪರಿಸ್ಥಿತಿಯಲ್ಲಿ ಇದ್ದನು. ನಊದು ಬಿಲ್ಲಾ. ಅಬ್ದುಲ್ ಖಾದಿರ್ ಜಿಲಾನಿ ರಹಿಮುಲ್ಲಾ ಅಲ್ಲಾಹನ ಕೈ ಹಿಡಿದುಕೊಂಡು ಕಾಪಾಡಿಕೊಂಡರು. ಮತ್ತು ಇದೇ ತರ ಹೇಳುತ್ತಾರೆ, ಅಲ್ಲಾಹನು ಸತ್ಯ ವಿಶ್ವಾಸಿಗಳಿಗೆ ಮಾಡಿರುವ ಸ್ವರ್ಗದ ವಾದೆ ಮತ್ತು ನರಕವಾಸಿಗಳಿಗೆ ಕೊಟ್ಟಿರುವ ಎಚ್ಚರಿಕೆ, ಗೋರಿ ಶಿಕ್ಷೆ, ಮೆಹ್ಶರ್ ಮೈದಾನಿನ ಪರಿಸ್ಥಿತಿ ಇವು ಎಲ್ಲವೂ ಉಂಟಾಗುವುದಕ್ಕೆ ಸಾಧ್ಯವಿಲ್ಲವೆಂದು ಅಲ್ಲಾಹನ ಬಗ್ಗೆ ಇತರ ಹಲವಾರು ಕೆಟ್ಟ ಕಲ್ಪನೆಗಳನ್ನು ಇಡುತ್ತಾರೆ. ಓ ಜನರೇ, ಏನು ನೀವು ಅಲ್ಲಾಹನ ಬಗ್ಗೆ ಮತ್ತು ಅವನ ಸಾಮ್ರಾಜ್ಯದ ಬಗ್ಗೆ ಸಾಮಾನ್ಯವಾಗಿ ತಿಳಿದುಕೊಂಡಿದ್ದೀರಾ? ಬನ್ನಿರಿ, ಅಲ್ಲಾಹನು ಸ್ವತಃ ತನ್ನ ಬಗ್ಗೆ ಹೇಳುತ್ತಾನೆ, ವಲಿಲ್ಲಾಹಿ ಮುಲ್ಕು ಸಮಾವಾತಿ ವಲ್ ಅರ್ದ್ ವಲ್ಲಾಹು ಅಲಾ ಕುಲ್ಲಿ ಶೈಇನ್ ಕದೀರ್. ಓ ಜನರೇ, ಎಲ್ಲ ಆಕಾಶಗಳ ಮತ್ತು ಭೂಮಿಯ ಸಾಮ್ರಾಜ್ಯ ಕೇವಲ ಅಲ್ಲಾಹನ ಕೈಯಲ್ಲಿದೆ ಮತ್ತು ಅವನು ಪ್ರತಿಯೊಂದು ವಸ್ತುವಿನ ಮೇಲೆ ಶಕ್ತಿಯುಳ್ಳವನಾಗಿದ್ದಾನೆ. ಸಹೋದರರೇ, ಇಷ್ಟು ಎತ್ತರದಲ್ಲಿ ನಮ್ಮ ಕಣ್ಣಿಗೆ ಕಾಣುವ ಆಕಾಶ ಮತ್ತು ಹಾಸಿಗೆಯನ್ನಾಗಿ ನಮ್ಮ ದೃಷ್ಟಿಗಿಂತ ಅತಿ ಹೆಚ್ಚು ವಿಶಾಲವಾಗಿ ಹರಡಿರುವ ಈ ಭೂಮಿ ಮತ್ತು ಇಡೀ ಜಗತ್ತನ್ನೇ ಬೆಳಕು ನೀಡುವಂತಹ ಆ ಸೂರ್ಯ ಮತ್ತು ರಾತ್ರಿಯ ಕತ್ತಲದಲ್ಲಿ ಇಡೀ ವಿಶ್ವಕ್ಕೆ ಸೌಂದರ್ಯ ನೀಡುವ ಆ ಚಂದ್ರ, ಆಕಾಶದಿಂದ ಸುರಿಯುವ ಆ ಮಳೆ ನೀರು ಮತ್ತು ಆನೆಕಲ್ಲು, ಮಿಂಚು, ಗುಡುಗು, ಸಿಡಿಲು ಮತ್ತು ಮೋಡ, ನೆಲದಿಂದ ಹುಟ್ಟುವ ಆ ಶಶಿಗಳು, ಗಿಡಮರಗಳು, ಪರ್ವತಗಳು, ಸಮುದ್ರಗಳು ಮತ್ತು ನಮ್ಮ ಮನಸ್ಸಿನಲ್ಲಿ ಆಶ್ಚರ್ಯ ಉಂಟು ಮಾಡುವಂತಹ ಆ ಹಲವಾರು ಪಕ್ಷಿ ಪ್ರಾಣಿಗಳನ್ನು ಸೃಷ್ಟಿಸಿದವನು ಕೇವಲ ಸರ್ವಕಾಲದ ಆ ಏಕೈಕ ಪರಮೇಶ್ವರ ಅಲ್ಲಾಹ ರಬ್ಬುಲ್ ಆಲಮೀನ್ ಆಗಿದ್ದಾನೆ. ಅವನು ಸ್ವತಃ ತನ್ನ ಬಗ್ಗೆ ಹೇಳುತ್ತಾನೆ, ತಬಾರಕಲ್ಲದಿ ಬಿಯದಿಹಿಲ್ ಮುಲ್ಕ್ ವಹುವ ಅಲಾ ಕುಲ್ಲಿ ಶೈಇನ್ ಕದೀರ್. ಆ ಆಶೀರ್ವಾದಿತ ಅಲ್ಲಾಹನ ಕೈಯಲ್ಲಿ ಇಡೀ ಪ್ರಪಂಚದ ಸಾಮ್ರಾಜ್ಯವಿದೆ ಮತ್ತು ಅವನು ಪ್ರತಿಯೊಂದು ವಸ್ತುವಿನ ಮೇಲೆ ಶಕ್ತಿಯುಳ್ಳವನಾಗಿದ್ದಾನೆ. ಅಲ್ಲದಿ ಖಲಕಲ್ ಮೌತ ವಲ್ ಹಯಾತ ಲಿಯಬ್ಲುವಕುಂ ಅಯ್ಯುಕುಂ ಅಹ್ಸನು ಅಮಲಾ. ಅವನೇ ಮರಣ ಮತ್ತು ಜೀವನವನ್ನು ಸೃಷ್ಟಿಸಿದ್ದಾನೆ, ಇದರಿಂದ ನಮ್ಮನ್ನು ಪರೀಕ್ಷಿಸಲು ನಮ್ಮಲ್ಲಿ ಯಾರು ಒಳ್ಳೆಯ ಕಾರ್ಯಗಳನ್ನು ಮಾಡುವವರಾಗಿದ್ದಾರೆಂದು. ಜನರೇ, ಇತಿಹಾಸವು ಸಾಕ್ಷಿಯಾಗಿದೆ. ಈ ಪ್ರಪಂಚದಲ್ಲಿ ಹಲವಾರು ದೊಡ್ಡ ದೊಡ್ಡ ರಾಜರು ಬಂದರು, ಆದರೆ ಅವರ ರಾಜಿಕೆ ಮತ್ತು ಅವರು ಶಾಶ್ವತವಾಗಿ ಇರಲಿಲ್ಲ. ಉದಾಹರಣೆಗೆ ಫಿರೌನಿನ ಬಗ್ಗೆ ಬರುತ್ತದೆ. ಇವನು ಮಿಸರಿನ ರಾಜನಾಗಿದ್ದನು ಮತ್ತು ತನ್ನ ಸಾಮ್ರಾಜ್ಯದ ಜನರ ಮೇಲೆ ಬಹಳಷ್ಟು ದಬ್ಬಾಳಿಕೆ ಮತ್ತು ದೌರ್ಜನ್ಯ ಮಾಡುತ್ತಿದ್ದನು ಮತ್ತು ಅವರಿಗೆ ಹೇಳುತ್ತಿದ್ದನು, ಅನ ರಬ್ಬುಕುಮುಲ್ ಆಲಾ, ಓ ನನ್ನ ಸಾಮ್ರಾಜ್ಯದ ಜನರೇ, ನಾನೇ ನಿಮ್ಮ ದೊಡ್ಡ ಪ್ರಭು. ಈ ಮಾತು ಅಲ್ಲಾಹನು ಕೇಳಿದಾಗ ಅವನಿಗೆ ಇಹಲೋಕ ಮತ್ತು ಪರಲೋಕದ ಶಿಕ್ಷೆಯಲ್ಲಿ ಹಿಡಿದುಕೊಂಡನು. ಫಅಖದಹು ಅಲ್ಲಾಹು ನಕಾಲಲ್ ಆಖಿರತಿ ವಲ್ ಊಲಾ. ಸಹೋದರರೇ, ಇದೇ ತರ ಶದ್ದಾದ್ ಬಗ್ಗೆ ಬರುತ್ತದೆ. ಇವನು ತನ್ನ ಶಕ್ತಿಯಿಂದ ಒಂದು ಸ್ವಂತ ಸ್ವರ್ಗವನ್ನು ನಿರ್ಮಾಣಿಸಿದನು ಮತ್ತು ಅದರ ಮೂಲಕ ಅಹಂಕಾರಕ್ಕೆ ಬಲಿಯಾಗಿ ನಾಶವಾಗಿ ಹೋದನು. ಇದೇ ತರ ನಮ್ರೂದ್ ಬಗ್ಗೆ ಬರುತ್ತದೆ. ಇವನು ಏಕದೇವ ಆಗುವ ದಾವೆ ಮಾಡಿ ಮತ್ತು ಪ್ರವಾದಿ ಇಬ್ರಾಹಿಂ ರವರನ್ನು ನಿರಾಕರಿಸಿದ ಕಾರಣ ಅಲ್ಲಾಹನು ಅವನಿಗೆ ಕೂಡ ನಾಶ ಮಾಡಿಬಿಟ್ಟನು. ಸಹೋದರರೇ, ಹೇಳುವುದೇನೆಂದರೆ, ಎಷ್ಟು ರಾಜರು ಬಂದರು, ಅವರು ಮತ್ತು ಅವರ ರಾಜಿಕೆ ಶಾಶ್ವತವಾಗಿರಲಿಲ್ಲ. ಇದಕ್ಕಾಗಿ ಅಲ್ಲಾಹ್ ಸುಬ್ಹಾನಹು ವ ತಆಲಾ ತನ್ನ ಪವಿತ್ರ ಗ್ರಂಥದಲ್ಲಿ ಹೇಳುತ್ತಾನೆ, ಕುಲಿಲ್ಲಾಹುಮ್ಮ ಮಾಲಿಕಲ್ ಮುಲ್ಕ್ ತುತಿಲ್ ಮುಲ್ಕ ಮನ್ ತಶಾ ವ ತನ್ಸಿಉಲ್ ಮುಲ್ಕ ಮಿಮ್ಮನ್ ತಶಾ. ಓ ಪ್ರವಾದಿ ಮುಹಮ್ಮದ್, ನೀವು ಹೇಳಿರಿ, ಅಲ್ಲಾಹನು ರಾಜಾಧ್ಯಕ್ಷಕನಾಗಿದ್ದಾನೆ, ಅವನು ಮಹಾರಾಜನಾಗಿದ್ದಾನೆ, ಅವನು ಬೇಕಾದವರಿಗೆ ಈ ಸಾಮ್ರಾಜ್ಯವನ್ನು ನೀಡುತ್ತಾನೆ ಮತ್ತು ಅವನು ಬಯಸಿದರೆ ಬೇಕಾದವರಿಂದ ಈ ಸಾಮ್ರಾಜ್ಯವನ್ನು ಕಸಿದುಕೊಳ್ಳುತ್ತಾನೆ.
ಮಾನ್ಯರಿ, ನಾವು ಕಷ್ಟದಲ್ಲಿದ್ದಾಗ ನಮಗೆ ಕಷ್ಟದಿಂದ ಕಾಪಾಡುವವನು, ನಾವು ರೋಗದಲ್ಲಿದ್ದಾಗ ನಮಗೆ ಆರೋಗ್ಯ ನೀಡುವವನು, ನಮ್ಮ ಪ್ರಾರ್ಥನೆ ಕೇಳುವವನು, ನಮ್ಮ ಆರಾಧನೆ ಸ್ವೀಕರಿಸುವವನು, ನಮ್ಮ ಸಹಾಯಕನು, ನಿರ್ಣಾಯಕ ದಿನದ ಅಧಿಪತಿಯಾಗಿರುವವನು ಆ ಅಲ್ಲಾಹ್ ನಾಳೆ ಪ್ರಳಯದ ದಿನ ಬಂದು ಘೋಷಿಸುತ್ತಾನೆ, ಅನಲ್ ಮಲಿಕ್, ಇವತ್ತಿನ ದಿವಸ ಕೇವಲ ನಾನೇ ರಾಜನಾಗಿದ್ದೇನೆ. ಐನಾ ಮುಲೂಕುಲ್ ಅರ್ದ್, ಭೂಮಿಯ ರಾಜರು ಎಲ್ಲಿದ್ದಾರೆ? ಐನಲ್ ಜಬ್ಬಾರೂನಲ್ ಮುತಕಬ್ಬಿರೂನ್, ಭೂಮಿಯಲ್ಲಿ ರಾಜರಾಗಿ ಜನರ ಮೇಲೆ ದಬ್ಬಾಳಿಕೆ ಮಾಡುವವರು ಎಲ್ಲಿದ್ದಾರೆ? ಮಾನ್ಯರೇ, ನನ್ನ ಕೊನೆಯ ಭಾಷಣ ಏನೆಂದರೆ, ಇಹಲೋಕ ಮತ್ತು ಪ್ರಲೋಕದ ಸಾಮ್ರಾಜ್ಯ ಕೇವಲ ಅಲ್ಲಾಹನ ಕೈಯಲ್ಲಿದೆ ಮತ್ತು ಅವನು ಪ್ರತಿಯೊಂದು ವಸ್ತುವಿನ ಮೇಲೆ ಶಕ್ತಿಯುಳ್ಳವನಾಗಿದ್ದಾನೆ. ಕೊನೆಯಲ್ಲಿ ನಾನು ಅಲ್ಲಾಹನೊಂದಿಗೆ ಪ್ರಾರ್ಥಿಸುತ್ತೇನೆ, ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಮ್ಮೆಲ್ಲರಿಗೂ ನಿನ್ನ ಬಗ್ಗೆ ಜ್ಞಾನ ಸಂಪಾದಿಸುವ ತೌಫೀಕ್ ನೀಡು. ಆಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.